ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಿಮ್ಮ ಮೆಚ್ಚಿನ ಮಹಿಳಾ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆಸಕ್ತಿ, ಅಭಿರುಚಿ, ಸಾಧನೆ, ಸವಾಲು, ಗೆಲುವು ಇರುತ್ತೆ. ಇವತ್ತು ಕೂಡ ಅಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಬಂದಿದ್ದೀನಿ. ಸಾಧನೆ ಅಂತಂದಾಗ ಅಲ್ಲಿ ಸಾಕಷ್ಟು ಸವಾಲುಗಳನ್ನು, ಸಂಕಷ್ಟಗಳನ್ನು ಎದುರಿಸಲೇಬೇಕು. ಆ ರೀತಿ ಸಂಕಷ್ಟಗಳನ್ನು ಎದುರಿಸಿ ಗೆದ್ದು ಬಂದಂತಹ ಒಬ್ಬ ವಿಭಿನ್ನ ವ್ಯಕ್ತಿತ್ವವುಳ್ಳಂಥ ಮಹಿಳೆಯನ್ನು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ದೊಡ್ಡವ್ರು ಹೇಳಿದ್ದಾರೆ, ನಮ್ಮ ಸುತ್ತಮುತ್ತಲ ಜನರಿಗೆ, ನಮ್ಮ ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋಕ್ಕಾಗದೇ ಇದ್ದರೂ ಕೂಡ ಕೆಟ್ಟದನ್ನು ಮಾತ್ರ ಮಾಡಬೇಡಿ ಅಂತ. ಆದರೆ ತುಂಬ ವಿಭಿನ್ನ ವ್ಯಕ್ತಿತ್ವದವರಿದ್ದಾರೆ. ತಮ್ಮ ಕೈಲಾದಂತಹ ಒಳ್ಳೆಯ ಕೆಲಸವನ್ನು ಮಾಡೋದ್ರಲ್ಲೇ ತಮ್ಮ ಖುಷಿಯನ್ನು ಕಂಡುಕೊಂಡಿರ್ತಾರೆ. ಏನಾದರೂ ಒಳ್ಳೆಯದನ್ನು ಮಾಡಬೇಕು, ಜನರಿಗೆ ಒಳ್ಳೆಯದಾಗಲಿ, ನನ್ನಿಂದ ಏನಾಗಬಹುದು, ಒಂದು ಸಣ್ಣ ಸಹಾಯ ಇರ್ಬೋದು, ಯಾವುದೇ ಉದ್ದೇಶ ಇಲ್ಲದೇ ಮಾಡುವಂಥ ಒಂದು ವಿಭಿನ್ನ ವ್ಯಕ್ತಿತ್ವದವರು ಅಂತಲೇ ಹೇಳ್ಬೋದು. ಅಂಥ ಒಬ್ಬ ವಿಭಿನ್ನ ವ್ಯಕ್ತಿತ್ವದ ಮಹಿಳೆ ನಮ್ಮ ಜೊತೆ ಇದ್ದಾರೆ. ಅವರೇ ಪೂರ್ಣಿಮಾ ದಾಸ್ ಅಂಥೇಳಿ. ಅವರು NGO ನಡೆಸ್ತಾ ಇದ್ದಾರೆ, ನಿಶ್ಚಿಂತ ಅಂತ. ಆ ಒಂದು ಹೆಸರೇ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ. ಚಿಂತೆನ ದೂರ ಮಾಡುವಂಥದ್ದು, ಅಂದರೆ ಚಿಂತೆ ಇಲ್ಲದಿರುವಂಥದ್ದು ಅಂತ. ಇಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು NGO ನಡೆಸ್ತಾ ಇರೋದು. NGO ಮೂಲಕ ಅನೇಕ ಮಕ್ಕಳಿಗೆ, ಬಡ ಮಕ್ಕಳಿಗಿರ್ಬೋದು, ಅನಾಥ ಮಕ್ಕಳಿಗಿರ್ಬೋದು, ಹಾಗೆಯೇ ಮಹಿಳೆಯರಿಗೆ ಏನೆಲ್ಲ ಹೆಲ್ಪ್ ಮಾಡಬಹುದು, ಈ ಒಂದು ಉದ್ದೇಶದಿಂದ ಒಂದು NGO ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ, ಅವರ ಉದ್ದೇಶ ಏನು, ಏನೆಲ್ಲ ಒಂದು ಪ್ರೋಗ್ರಾಮನ್ನು ಅವ್ರು ಹಮ್ಮಿಕೊಂಡಿದ್ದಾರೆ ಅಂತ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಅವ್ರನ್ನ ಮಾತಾಡ್ಸೋಣ. ಬನ್ನಿ, ವೆಲ್ಕಮ್ ಟು ದಿ ಶೋ. ಸೊ ಪೂರ್ಣಿಮಾಜಿ, ನಿಮ್ಮ ಒಂದು ಒಳ್ಳೆಯ ಉದ್ದೇಶ ನನಗೆ ನಿಜವಾಗ್ಲೂ ಖುಷಿ ಆಯಿತು. ನಿಶ್ಚಿಂತ್ ಅನ್ನೋ ಹೆಸರೇ ನಿಮ್ಮ NGOದು ತುಂಬ ಡಿಫ್ರೆಂಟ್ ಆಗಿದೆ. ಏನು ಅದ್ರದ್ದು ಕಾನ್ಸೆಪ್ಟ್ ಏನು ಅಂತ? ಈಗ ಜನರು ಹೇಗಿರುತ್ತೆ ಅಂದರೆ, ಅವ್ರ ಹತ್ರ ದುಡ್ಡಿದೆ, ಕಾಸಿದೆ, ಪ್ರತಿಯೊಂದು ಇದೆ. ಬೇಕಾಗಿರೋದಕ್ಕಿಂತ ಜಾಸ್ತಿ ಬೇಡದೇ ಇರೋದು ಇದೆ. ಅದರ ಜೊತೆಗೆ ಅತಿಯಾಗಿ ಸೇರ್ಕೊಂಡಿರೋದೇನು ಅಂದರೆ ಚಿಂತೆ. ಸೊ ದುಡ್ಡಿರೋರ್ಗೊಂಥರ ಚಿಂತೆ, ಇದೆಯಲ್ಲಪ್ಪ ದುಡ್ಡು ಅನ್ನೋದು ಅವ್ರಿಗೆ ಚಿಂತೆ. ದುಡ್ಡು ಇಲ್ಲದೆ ಇರೋರಿಗೆ ನಮ್ಮ ಹತ್ರ ಇಲ್ಲವೇ ಅನ್ನೋದೊಂದು ಚಿಂತೆ. ಸೊ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಈ ದುಡ್ಡು ಇರೋರ ಹತ್ರ ದುಡ್ಡು ತೊಗೊಂಡು ಇಲ್ಲದೆ ಇರೋರಿಗೆ ನಾವು ಅದನ್ನು ಕೊಡೋವಂಥ ಬ್ಯಾಲೆನ್ಸಿಂಗ್ ಏನಿದೆ, ಅದು ನಮ್ಮ ಕಡೆಯಿಂದ ನಾವು ಆದಷ್ಟು ಮಟ್ಟಿಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ಖುಷಿ ಕೊಡ್ತಾ ಇದೆ ನಾವು ಮಾಡ್ತಾ ಇರೋ ಕೆಲಸ ಏನು ಅಂತ. ಏನು ಆ್ಯಕ್ಚುಲಿ ನಿಶ್ಚಿಂತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ದ ಉದ್ದೇಶ ಏನು? ಯಾವಾಗಲೂ ಅದೊಂದು ನನಗೆ ಕಾಡ್ತಾ ಇತ್ತು. ಮಕ್ಕಳಿಗೆ ಏನಿಲ್ಲ ಅಂದ್ರೇನು, ಈ ಒಂದು ಹೊತ್ತಿನ ಊಟ ಕೊಟ್ಟರೆ ಅವ್ನು ನೆಕ್ಸ್ಟ್ ಹೊತ್ತಿಗೆ ಡೈಜೆಸ್ಟ್ ಆಯಿತು ಅಂದರೆ ಊಟ ಹೋಯಿತು. ಸೊ ನಾವು ಒಂದು ಅಂದ್ಕೊಂಡಿದ್ದೇನು ಅಂದರೆ, ರೂರಲ್ ಎಜುಕೇಷನ್ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಏಕೆಂದರೆ ಅದು ವಿದ್ಯಾಭ್ಯಾಸ ಇಲ್ಲ ಅಂದರೆ ನಿಮ್ಗೆ ಎಷ್ಟೇ ನಿಮ್ಮದು ದುಡ್ಡು ಕಳಿಸಿದ್ರು ಅದಕ್ಕೊಂದು ಸ್ಥಾನಮಾನ, ಮರ್ಯಾದೆ ಅನ್ನೋದು ಇರೋದಿಲ್ಲ. ಸೊ ಅದರಿಂದ ನಾವು ಮೇಯ್ನ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅಂತ. ಅದರ ಜೊತೆಗೆ ಬರುತ್ತೆ ಬೇರೆ ವುಮೆನ್ ರಿಲೇಟೆಡ್ ಇರಬಹುದು, ಹೈಜೀನ್, ಪರ್ಸನಲ್ ಹೈಜೀನ್ ಇರ್ಬೋದು. ಹೀಗೆ ನಾವು ನಾನಾ ರೀತಿಯಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ನಿಶ್ಚಿಂತ್ ಕಡೆಯಿಂದ. ಬೇಸಿಕಲಿ ಪೂರ್ಣಿಮಾ, ಏನು ಮಾಡ್ಕೊಂಡಿದ್ರಿ ನೀವು NGO ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ? ಸಾಮಾನ್ಯ ಎಲ್ಲರ ಹಾಗೆ ನಾನು ಒಬ್ಳು ಹೌಸ್ ವೈಫ್ ಆಗಿದ್ದೆ. ನಾವು ಈ ಥರ ಒಂದು ಕೆಲಸ ಮಾಡ್ಬೋದು ನಾನು ಖಾಲಿ ಕುತ್ಕೊಳ್ಳೋದಕ್ಕಿಂತ ಅಂತ ನಿಮ್ಗೆ ಹೆಂಗೆ ಅನಿಸ್ತು ಅಂತ? ಯಾರೋ ಹೇಳ್ಕೊಟ್ರ ಅಥವಾ ಸಜೆಸ್ಟ್ ಮಾಡಿದ್ರ ಅಥವಾ ನಿಮಗೆ ಅನಿಸ್ತಾ? ಏನಾಗುತ್ತೆ ಅಂದರೆ, ನಾವು ಬೆಳೆದು ಬಂದ ವಾತಾವರಣ ಒಂದಿರುತ್ತೆ ಅಲ್ವಾ. ಏಕೆಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲಿ, ಮದುವೆ ಆಗಿದ್ದು ಬೆಂಗಾಲಿ. ಸೊ ಏನಾಯಿತು, ಎರಡು ಕಲ್ಚರ್ ನಮ್ಮದು ಮಿಕ್ಸ್ ಆಯಿತು. ಮಿಕ್ಸ್ ಆದಾಗ ಏನಾಯಿತು, ನನಗನ್ನಿಸ್ತು ನಾ ಹುಟ್ಟಿ ಬೆಳೆದಿದ್ದೆಲ್ಲ ಒಂದು ಬ್ರಾಹ್ಮಿನ್ ಮನೆಯಲ್ಲಿ ಅನ್ನೋದು. ಅದು ಹೇಳಿದ್ರೆ ನನಗದು ಶಾಪ ಆಗಿ ಬಂತ ಇಲ್ಲ ವರ ಆಗಿ ಬಂತ ನನಗೆ ಗೊತ್ತಿಲ್ಲ. ಏಕೆಂದರೆ ನಮ್ಮ ನಾರ್ಮಲಿ ಏನಾಗುತ್ತೆ, ನಮ್ಮ ಕಮ್ಯುನಿಟಿನಲ್ಲಿ ಒಂದು ಬ್ರಾಹ್ಮಿನ್ ಅಂತ ಬಂದುಬಿಟ್ರೆ ದೇ ಆರ್ ಲೈಕ್ ಸೆಲ್ಫ್ ಸೆಂಟರ್ಡ್ ಆಗಿಬಿಡ್ತಾರೆ. ಸೊ ನಮ್ಮದು ಬೇರೆಯವ್ರ ಹತ್ರ ಮಿಕ್ಸ್ ಆಗೋಕ್ಕಾಗಲ್ಲ. ಸೊ ನನಗಿತ್ತು ಫ್ರೆಂಡ್ಸ್ ಎಲ್ಲರೂ ಒಂಥರ ದೇ ಯೂಸ್ ಟು ಜಸ್ಟ್ ಡಿಸ್ಕಾರ್ಡ್. ಅದು ಹೇಗೆ ಅಂದರೆ, ಬೇಡಪ್ಪ ನಿಮ್ಮ ಮನೆಯಲ್ಲಿ ಹೀಗೆ ಬಿಹೇವ್ ಮಾಡ್ತಾರೆ, ನಿಮ್ಮ ಮನೆಗೆ ಬರೋದಿಲ್ಲ. ಹೀಗಾಗಿ ಏನಾಯಿತು, ನಾನು ಬೇರೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಯಿತು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ವಿತ್ ಮೀ. ಸೊ ಅವರು ನಾನು ಮಾಡೋ ಪ್ರತಿಯೊಂದು ಕಾರ್ಯಕ್ಕೂ ನನ್ನ ಹಸ್ಬೆಂಡ್ ನನ್ನ ಜೊತೆ ಸ್ಪಂದಿಸ್ತಾರೆ. ಅವ್ರ ಕೋಆಪ್ರೇಷನ್ ಇಲ್ಲ ಅಂದಿದ್ರೆ ಇವತ್ತು ನಾನು ಇರೋ ಹಾಗೆ ಇವತ್ತು ಇರೋಕ್ಕಾಗ್ತಾನೂ ಇರಲಿಲ್ಲ. ಈ ನಿಶ್ಚಿಂತ್ NGO ಸ್ಟಾರ್ಟ್ ಆಗಿದೆ ಅವಾಗ? ಜಾಸ್ತಿ ದಿವಸ ಆಗಿಲ್ಲ, ಫೆಬ್ರವರಿ, ಈಗ 9 ತಿಂಗಳು 10 ತಿಂಗಳು ಮಾತ್ರ ಆಗಿದೆ ನಂದು. ಸೊ ಒಂದು ನಾನು ಹೇಳಿದ ಕಾರ್ಯಗಳು ತುಂಬಾನೇ ಬೇಗ ಹರಡ್ಕೊಂತ ಅಂತ, ತುಂಬಾ ಬೇಗ ಪ್ರೋಗ್ರಾಮ್ಸ್ ಎಲ್ಲ ಸಕ್ಸಸ್ಫುಲಿ ಮಾಡ್ತಾ ಇದ್ದೀರಾ ಅಲ್ಲ. ಏನಕ್ಕೆ ಅಂದರೆ, ಇವಾಗ NGO ಶುರು ಮಾಡಬೇಕು ಅನ್ನೋದೇ ನಾವು ಕೆಲಸ ಮಾಡಬೇಕು ಅಂತ ಮಾಡಿಟ್ಟು 5 ವರ್ಷ ಆದಮೇಲೆ ಮಾಡೋಣ, ಗೌರ್ಮೆಂಟ್ ಫಂಡ್ ಬಂದಮೇಲೆ ಮಾಡೋಣ, ಅದು ಆಗಲ್ಲ ಅಲ್ಲ. ನಾವು ಕೆಲಸ ಮಾಡೋಕ್ಕೋಸ್ಕರ ಅಂತ ನಾವು ಶುರು ಮಾಡಿದ್ದೀವಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದಕ್ಕಿಂತ ಜಾಸ್ತಿ ನಾವು ಕೆಲಸ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ ನಾವು. ಸೊ ಪ್ರೋಗ್ರಾಮ್ಸ್ ಅನ್ನೋದಾದರೆ ನಿಶ್ಚಿಂತಲ್ಲಿರುವಂಥ ಮೇನ್ ಗೋಲ್ ಅಥವಾ ಪ್ರೋಗ್ರಾಮ್ಸ್ ಏನು? ಆ್ಯಕ್ಚುಲಿ ನಮ್ಮದು ಮೇನ್ ಪ್ರಾಜೆಕ್ಟ್ ಏನು ಅಂದರೆ, ರೂರಲ್ ಎಜುಕೇಷನ್ದು ನಾನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಎಸ್ಪೆಷಲಿ ವುಮೆನ್ ರೈಟ್ಸ್ ಬಗ್ಗೆ ಆಗಲಿ, ವುಮೆನ್ ಹೈಜೀನ್ ಬಗ್ಗೆ ಆಗಲಿ, ಈ ಥರ ನಾವು ಕೆಲವೊಂದು ಮೇನ್ ಕಾನ್ಸಂಟ್ರೇಟ್ ಮಾಡೋ. ಏಕೆಂದರೆ ಗಂಡಸರ ಬಗ್ಗೆ ನಾವು ಕೆಲವೊಂದು ನಾನು ಕ್ಯಾಂಪೇನಿಂಗ್ ಮಾಡಿದೆ. ನೋ ಸ್ಮೋಕಿಂಗ್ ಇರ್ಬೋದು, ಇಲ್ಲ ನೋ ಡ್ರಿಂಕಿಂಗ್ ಇರ್ಬೋದು, ಆಲ್ಕೋಹಾಲ್ ಅಡಿಕ್ಟ್ ಇರ್ಬೋದು. ಬಟ್ ಅದೇ ಹೇಗಾಯಿತು ಅಂದರೆ,
ಈ ಪೂರ್ತಿ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮಗೂ ಸೀತೆಗೆ ಏನು ಸಂಬಂಧ ಅಂದರೆ ಗೊತ್ತಿಲ್ಲ ಅಂದ್ರಂತೆ. ಹಾಗಾಗಬಾರ್ದು ಅನ್ನೋದಕ್ಕೋಸ್ಕರ, ಯಾಕೆಂದರೆ ಅಷ್ಟೆಲ್ಲ ನಾವು ಒಂದು ಕ್ಯಾಂಪೇನಿಂಗಲ್ಲಿ ಹೇಳಿ ಸ್ಮೋಕಿಂದ ಆಗುವಂಥ ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡಿದ್ರೇನು ಆಚೆ ಹೋಗಿ ನಮ್ಮ ಮುಂದೆನೇ ಸ್ಮೋಕ್ ಮಾಡ್ತಾರೆ. ಸೊ ಅದರಿಂದ ನಾವೇನು ಮಾಡಿದ್ವಿ, ಒಂದು ಮನೆಗೆ ಒಂದು ಹೆಂಗಸು ಸರಿ ಇದ್ದರೆ ಆ ಫ್ಯಾಮಿಲಿ ತುಂಬ ಚೆನ್ನಾಗಿ ಉದ್ಧಾರ ಆಗುತ್ತೆ ಅನ್ನೋದೊಂದು ಗೊತ್ತಾಗಿ ನಾವು ಕಾನ್ಸಂಟ್ರೇಟ್ ಮಾಡೋದು ಒಂದು ಹೆಂಗಸು ಮತ್ತು ಮಕ್ಕಳಿಗೋಸ್ಕರ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನಾನು. ಏನು ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನೋ ಹಚ್ಕೊಂಡಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ? ನಮ್ಮದು ಮಹಿಳೆಯರ ಬಗ್ಗೆ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ, ನಮ್ಮ ಆಚೆ ಕಡೆ ಎಲ್ಲೋ ದೊಡ್ಡದಾಗಿ ನಾವು ಹೋಗೋದು ಬೇಡ, ನಮ್ಮ ಮನೆಗಳಲ್ಲೇ ಆಗೋದು. ನಮ್ಮ ಮನೆ ಕೆಲಸದವ್ರುಗಳಿರ್ಬೋದು, ಅವರು ಇಲ್ಲ ಅಕ್ಕಪಕ್ಕ ಇರ್ಬೋದು. ಮೇನ್ ಅಲ್ಲಿ ಆಗೋ ಪ್ರಾಬ್ಲಮ್ ಏನು ಅಂದರೆ ಫ್ಯಾಮಿಲಿ ವೈಲೆನ್ಸು. ಈ ಫ್ಯಾಮಿಲಿ ವೈಲೆನ್ಸ್, ಅಕ್ಕ ನನ್ನ ಗಂಡ ಕುಡಿದ್ಬಿಟ್ಟು ಬಂದು ಹೊಡೆದ, ಈ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋತ್ತು. ಅದಾಗ ಏನಾಯಿತು, ನಾವು ಹೋಗಿ ನಾನು ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡೋಕ್ಕೆ ಹೋದಾಗ, ಇಲ್ಲ ಮೇಡಮ್ ನಿಮ್ಗೆ ಯಾಕ್ರಿ ಇದು ನಮ್ಮನೆ ವಿಷಯ ಅನ್ನೋ ಥರ ಫಸ್ಟ್ ಶುರು ಆಗಿತ್ತು. ಸೊ ನಾನು NGO ಶುರು ಮಾಡೋದಕ್ಕೊಂದು ಮೇಯ್ನ್ ಉದ್ದೇಶ ಏನು ಅಂದರೆ, ನಾನು ಹೋಗಿ ಅವ್ರಿಗೆ ಕೇಳೋಕ್ಕೂ ಒಂದು ಅಧಿಕಾರ ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು NGO ಅಂತ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಕೆಲಸ ಮಾಡೋರಿಗೆ NGOನೇ ಬೇಕು ಅನ್ನೋದೇನೂ ಇಲ್ಲ. ಸೊ ನನಗೊಂದು ಕೇಳೋದಕ್ಕೊಂದು ಅಧಿಕಾರ ಬೇಕಾಗೋದಕ್ಕೆ, ನನಗೊಂದು ಅಥಾರಿಟಿ ಬೇಕು ಅನ್ನೋ ಒಂದೇ ಕಾರಣಕ್ಕೆ NGO ಸ್ಟಾರ್ಟ್ ಮಾಡಿದ್ದು. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಈಗಿನ ಕಾಲ ಹೇಗಿದೆಪ್ಪ ಅಂದರೆ ಎಷ್ಟು ಕಮರ್ಷಿಯಲ್ ಆಗಿದೆ ಅಂದರೆ, ಪಕ್ಕದ ಮನೇಲಿ ಯಾರೋ ಕಳ್ತನ ಮಾಡ್ತಿದ್ರೆ ಅಥವಾ ಹೊಡೆದಾಡ್ತಾ ಇದ್ದರೆ ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನಿರುವಂತಹ ಕಾಲ ಇದು. ಆದರೆ ಅದೆಲ್ಲವನ್ನು ಒಂದು ವಿಭಿನ್ನ ರೀತಿಯಲ್ಲಿ ನೋಡುವಂಥ ವ್ಯಕ್ತಿತ್ವಗಳವರು ಪೂರ್ಣಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಕುಟುಂಬ ಅಷ್ಟೇ ಚೆನ್ನಾಗಿದ್ದರೆ ಸಾಕಾಗಲ್ಲ, ನನ್ನ ಪಕ್ಕದ ಮನೆಯವರು ಕೂಡ ಚೆನ್ನಾಗಿರಬೇಕು, ಅಥವಾ ಬಡ ಕುಟುಂಬಗಳು ಕೂಡ ಚೆನ್ನಾಗಿರಬೇಕು, ಅವರಿಗೆ ಇರುವಂಥ ಸವಲತ್ತುಗಳೆಲ್ಲ ಸಿಗಬೇಕು ಅನ್ನೋ ಉದ್ದೇಶದಿಂದ ಹೆಣ್ಮಕ್ಳಿಗೋಸ್ಕರ ಮಕ್ಕಳಿಗೋಸ್ಕರ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ತಮ್ಮ ನಿಶ್ಚಿಂತ್ NGO ಮೂಲಕ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.